ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 5 ವಾಕ್ಯ 17 ತಿಳಿಸುವುದೇನೆಂದರೆ, ನಾನು ಕಾನೂನನ್ನು ಅಥವಾ ಪ್ರವಾದಿಗಳನ್ನು ರದ್ದುಗೊಳಿಸಲು ಬಂದಿದ್ದೇನೆ ಎಂದು ಭಾವಿಸಬೇಡಿ, ಆದರೆ ಅದನ್ನು ಪೂರೈಸಲು ಬಂದಿದ್ದೇನೆ. ಚಿಂತನೆ: ದೇವರು ಈಗಾಗಲೇ ಕೊಟ್ಟಿದ್ದನ್ನು ಯೇಸು ನಾಶ ಮಾಡುವುದಿಲ್ಲ, ಅವನು ಅದನ್ನು ಪೂರ್ಣಗೊಳಿಸುತ್ತಾನೆ. ಕಾನೂನು ಮತ್ತು ಪ್ರವಾದಿಗಳು ಇತಿಹಾಸದಲ್ಲಿ ಬಿತ್ತಲ್ಪಟ್ಟ ಬೀಜಗಳಾಗಿದ್ದವು ಮತ್ತು ಕ್ರಿಸ್ತನು ಅವುಗಳ ಪೂರ್ಣ ಅರಳುವಿಕೆ ಮಾಡುತ್ತಾನೆ. ಯೇಸುವನ್ನು ಅನುಸರಿಸುವುದೆಂದರೆ ಬಾಹ್ಯ ಕಾನೂನುಗಳನ್ನು ಪಾಲಿಸುವುದು ಮಾತ್ರವಲ್ಲ, ಕಾನೂನಿನ ಆತ್ಮವನ್ನು, ದೇವರ ಪ್ರೀತಿ ಮತ್ತು ನೆರೆಹೊರೆಯವರ ಪ್ರೀತಿಯನ್ನು ಜೀವಿಸುವುದು. ಕ್ರಿಸ್ತನು ನಮಗೆ ಕರುಣೆ, ಕ್ಷಮೆ ಮತ್ತು ತ್ಯಾಗದ ಪ್ರೀತಿಯನ್ನು ತೋರಿಸುವ ಮೂಲಕ ಕಾನೂನನ್ನು ಪೂರೈಸುತ್ತಾನೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀನು ಕಾನೂನು ಮತ್ತು ಪ್ರವಾದಿಗಳ ನೆರವೇರಿಕೆ. ನಿನ್ನ ಪ್ರೀತಿಯ ಕಾನೂನನ್ನು ನನ್ನ ಹೃದಯದ ಮೇಲೆ ಬರೆಯಿರಿ. ನಿನ್ನ ಆಜ್ಞೆಗಳನ್ನು ಪದಗಳಲ್ಲಿ ಮಾತ್ರ ಅನುಸರಿಸಲು ನನಗೆ ಸಹಾಯ ಮಾಡಬೇಡಿ, ಆದರೆ ನಿನ್ನ ಆಜ್ಞೆಗಳನ್ನು ಆತ್ಮ ಮತ್ತು ಸತ್ಯದಲ್ಲಿ ಜೀವಿಸಲು ಸಹಾಯ ಮಾಡಿರಿ. ಆಮೆನ್.